ಏಪ್ರಿಲ್ 18 ವಿಶ್ವ ಪರಂಪರೆಯ ದಿನ. ಪಾರಂಪರಿಕ ನಗರಿ ಮೈಸೂರಿನಲ್ಲಿ ವಿಶ್ವ ಪರಂಪರೆಯ ದಿನದ ಒಂದು ವಿಶೇಷವಾಗಿ ನಾವು ಅದರ ಮುಖ್ಯ ಅತಿಥಿಗಳಾದಂಥ ಪ್ರೊಫೆಸರ್ ರಂಗರಾಜ್ ಅವ್ರನ್ನ ಮಾತಾಡ್ಸೋಣ. ಮುಖ್ಯವಾಗಿ ವಿಶ್ವ ಪರಂಪರೆ ದಿನದ ವಿಶೇಷತೆ ಏನು, ಯಾಕೆ ಆಚರಿಸ್ತಾರೆ, ಈ ಬಾರಿ ವೇದಘೋಷ ಏನು, ಈ ಎಲ್ಲ ವಿಚಾರದ ಬಗ್ಗೆ ಅವ್ರನ್ನ ಮಾಹಿತಿ ಪಡೆಯೋಣ. ಎಲ್ಲರಿಗೂ ನಮಸ್ಕಾರ. ಈಗಲೂ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಪರಂಪರೆ ಇಲಾಖೆ ಮತ್ತು ಪರಂಪರೆ ಸಮಿತಿ ಸದಸ್ಯನಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಇದು ಯಾಕೆ ನಾನು ನನ್ನ ಹಿನ್ನೆಲೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಳೆ ವಿಶ್ವ ಪರಂಪರೆ ದಿನ. ಏನು ವಿಶ್ವ ಪರಂಪರೆಯ ದಿನದ ವಿಶೇಷ ಏನು, ಯಾಕೆ ಇದನ್ನ ಆಚರಣೆ ಮಾಡಬೇಕು ಅನ್ನೋದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮ್ಮನೆ ಫಾದರ್ಸ್ ಡೇ, ಮದರ್ಸ್ ಡೇ, ವುಮೆನ್ಸ್ ಡೇ ಇವೆಲ್ಲ ಬರ್ತಾ ಇರ್ತದೆ, ನೋಡ್ತಾ ಚಿಲ್ಡ್ರನ್ಸ್ ಡೇ ಇವೆಲ್ಲ ಗೊತ್ತಾಗತ್ತೆ, ಬರುತ್ತೆ, ಹಂಗೆ ಹೊರಟೋಗುತ್ತೆ. ಆದರೆ ಇದು ನೆನಪಿನಲ್ಲಿ ಉಳಿಬೇಕು. ಅದಕ್ಕೇನು ಮಾಡ್ತಾರೆ ಅವರು, ಈ ನಮ್ಮ ವಿಶ್ವ ಪರಂಪರೆ ಇಲಾಖೆ ಇರೋದು ಪ್ರಾರಂಭ ಆಗಿದ್ದೇ 1964ರಲ್ಲಿ ವಾಷಿಂಗ್ಟನ್ DC ಇದ್ರದ್ದು ಪ್ರಥಮ ಸಭೆ ನಡೀತು. ಅವರು ಸಾಮಾನ್ಯವಾಗಿ ಇದನ್ನು ಮಾಡುವಾಗ ಒಂದು ಘೋಷವಾಕ್ಯವನ್ನು ಕೊಡ್ತಾರೆ ಪ್ರತಿ ವರ್ಷವೂ. ಹೋದ ವರ್ಷ ಬೇರೆ ಕೊಟ್ಟಿದ್ದರು, ಹಿಂದಿನ ವರ್ಷ ಬೇರೆ ಕೊಟ್ಟಿದ್ದರು. ಈ ವರ್ಷ ಏನು ಕೊಟ್ಟಿದ್ದಾರೆ ಅಂದರೆ, ಸಂಘರ್ಷಗಳು ಮತ್ತು ವಿಪತ್ತುಗಳ ಸಂದರ್ಭಗಳಲ್ಲಿ, ಅಂದರೆ ಸಂಘರ್ಷಗಳು ಯಾವ ರೀತಿಯಾದ್ರೂ ಆಗಿರ್ಬೋದು ಅದು, ಮತ್ತು ವಿಪತ್ತುಗಳ ಸಂದರ್ಭಗಳಲ್ಲಿ ಜೀವಂತ ಪರಂಪರೆಗಾಗುವ ತುರ್ತು ಪ್ರತಿಕ್ರಿಯೆಗಳು ನಾವೇನು ಕೈಗೊಳ್ಳಬೇಕು ಅಂತ, ಅದನ್ನು ಇಂಗ್ಲೀಷಲ್ಲಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಫಾರ್ ಲೀವಿಂಗ್ ಹೆರಿಟೇಜ್ ಇನ್ ಕಾಂಟ್ಯಾಕ್ಸ್ಟ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಡಿಸಾಸ್ಟರ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಚೌಕಟ್ಟಿನಲ್ಲೇ ನಾವು ಇದನ್ನು ಮಾತಾಡಬೇಕಾಗತ್ತೆ. ಆಯಿತು, ಹಾಗಾದರೆ ವಿಶ್ವ ಪರಂಪರೆ ಯಾರು ಆಚರಣೆ ಮಾಡೋರು? ಇದು ಪ್ರಾರಂಭ ಮಾಡಿದ ಯುನೆಸ್ಕೋದವರು ಪ್ರಥಮ ಆದ್ಯತೆ ಏನು ಅಂದರೆ ಪರಂಪರೆಯನ್ನು ಸಂರಕ್ಷಣೆ ಮಾಡೋದು. ಬರೀ ಒಂದು ಊರಲ್ಲ, ಇಡೀ ಪ್ರಪಂಚದ ಪರಂಪರೆಯನ್ನು ಸಂರಕ್ಷಣೆ ಮಾಡೋ ಕೆಲಸ 1964 ಇದು ವಾಷಿಂಗ್ಟನ್ DC ಪ್ರಾರಂಭ ಆಯಿತು. ಪ್ರಾರಂಭ ಆದಾಗ ಅವರು ಅಮೆರಿಕಾ ಮತ್ತು ಯುರೋಪ್ಗಳಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಇಟಾಲಿಯನ್ಸು ಈ ಒಂದು ಅವಕಾಶವನ್ನು ಬಳಸ್ಕೊಂಡು ಸುಮಾರು ಒಂದು ವರ್ಷಕ್ಕೆ 40ರಿಂದ 60ಕ್ಕೆ ಅಪ್ಲಿಕೇಶನ್ ಹಾಕ್ತಾಯಿದ್ರು, ನಮ್ಮದು ಘೋಷಣೆ ಮಾಡಿ ಅಂತ. ಆ ನಂತರ 1972ರಲ್ಲಿ ಒಂದು ವಿಶ್ವ ಸಮ್ಮೇಳನ ನಡೀತು. ಆ ಸಮ್ಮೇಳನಕ್ಕೆ ಸುಮಾರು 176 ದೇಶಗಳು ಭಾಗವಹಿಸಿದ್ವು. ಅವ್ರು ಬಂದು ಈ ಘೋಷವಾಕ್ಯಗಳಿಗೆ ಅವರೆಲ್ಲರೂ ಸೈನ್ ಹಾಕಿಬಿಟ್ಟು ಅದನ್ನು ಪ್ರಪಂಚದಲ್ಲಿ ಎಲ್ಲ ಭಾಗಗಳಲ್ಲಿರೋದನ್ನು ನಾವು ಗಣನೆಗೆ ತಗೋಬೇಕು. ಏಷ್ಯಾ ಖಂಡಕ್ಕೆ ಅವ್ರಿಗೆ ಅಷ್ಟೊಂದು ಇದಿರಲಿಲ್ಲ, ಯಾಕಂದರೆ ಏಷ್ಯಾದಲ್ಲಿ ಬಡತನ ಇತ್ತು, ಪರಂಪರೆ ಎಲ್ಲ ಉಳಿಸ್ಕೊಳ್ಳೋದು ಉಂಟ ಅವ್ರಿಗೆ, ಆ ಮನಸ್ಥಿತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅದರಿಂದ ಆ ಕಡೆ ಬೇಡ ಅಂತಿದ್ರು. ಆಮೇಲೆ 1982ರಿಂದ ಈಚೆಗೆ ಇಡೀ ವಿಶ್ವದ ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆ ಬಗ್ಗೆ ಗಮನ ಹರಿಸೋಕ್ಕೆ ಶುರು ಮಾಡಿದ್ರು. ಎಲ್ಲಿ ಏಷ್ಯಾ ಖಂಡ, ಭಾರತ ಇತ್ಯಾದಿ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. 83 ಇರ್ಬೋದು, 1983ರಲ್ಲಿ ಪ್ರಥಮ ಬಾರಿಗೆ ಒಂದು 4 ಪ್ರದೇಶಗಳನ್ನು ಭಾರತದಲ್ಲಿ ಪಾರಂಪರಿಕ ಪ್ರದೇಶಗಳು ಅಂತ ಈ ಯುನೆಸ್ಕೋದವರು ಘೋಷಣೆ ಮಾಡಿದ್ರು. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಆಗ್ರಾ ಫೋರ್ಟು, ಅಜಂತಾ ಎಲ್ಲೋರಾ ಮತ್ತು ತಾಜ್ ಮಹಲ್, ಇಷ್ಟನ್ನು ಮೊದಲು ಘೋಷಣೆ ಮಾಡಿದ್ರು. ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಘೋಷಣೆ ಆಗ್ತಾ ಬಂದು 2011ರಷ್ಟೊತ್ತಿಗೆ 23 ಪಾರಂಪರಿಕ ಕಟ್ಟಡಗಳನ್ನು ಮತ್ತು 5 ಸ್ವಾಭಾವಿಕ ಪಾರಂಪರಿಕ ನೆಲೆಗಳನ್ನು ಇವರು ಗುರುತಿಸಿದ್ರು. ಅಂದರೆ ಈ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಕೇವಲ ಕಟ್ಟಡಗಳು ಮಾತ್ರ ಅಲ್ಲ, ವಿವಿಧ ರೀತಿಯ ಪರಂಪರೆಗಳಿದ್ದಾವೆ. ಅವುಗಳನ್ನೆಲ್ಲವನ್ನು ಗಣನೆಗೆ ತಗೊಳ್ಳೋಕೆ ಶುರು ಮಾಡಿದ್ರು. ಯಾವ್ಯಾವುದು ವಿವಿಧ ರೀತಿಯ ಪರಂಪರೆ ನಾವು ಮಾತಾಡ್ತೀವಿ, ನಮ್ಮ ತಾತಂದು ಮುತ್ತಾತಂದೇ ಪರಂಪರೆ ಅಂತಲೂ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ನೋಡಿ, ಈಗ ಸ್ವಾಭಾವಿಕವಾಗಿರುವುದು ಪರಂಪರೆ, ಒಂದು ನ್ಯಾಚುರಲ್ ಹೆರಿಟೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಚಾಮುಂಡಿ ಬೆಟ್ಟ ತಗೊಳ್ಳಿ, ಇದು ಸ್ವಾಭಾವಿಕವಾಗಿ ಉದ್ಭವ ಆಗಿರ್ತಕ್ಕಂಥದ್ದು ಕೋಟ್ಯಾಂತರ ವರ್ಷಗಳ ಹಿಂದೆ. ಅಲ್ಲಿ ನೀವು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಜೀವ ವೈವಿಧ್ಯಮಯವಾದ ಪರಂಪರೆ ಇದೆ, ಕಟ್ಟಡಗಳ ಪರಂಪರೆ ಇದೆ,
ಪ್ರಾಣಿ ಪಕ್ಷಿಗಳ ಪರಂಪರೆ ಇದೆ, ಚಿಟ್ಟೆಗಳ ಪರಂಪರೆಯೂ ಸಹ ಬೆಟ್ಟದಲ್ಲಿ ವಿಶೇಷವಾಗಿದೆ. ಅದರಿಂದ ಅದು ಒಂದು ಸಂಪೂರ್ಣವಾಗಿ ಒಂದು ಸ್ವಾಭಾವಿಕವಾದ ಪರಂಪರೆಯ ನೆಲೆ. ಅದನ್ನು ನಾವು ಇನ್ನೂ ಒಂಥರ ಅಂದರೆ ಜೀವಂತ ಪರಂಪರೆ ಅಂತಲೂ ಕರಿತೀವಿ. ಆ್ಯಕ್ಟಿವಿಟಿ, ಕೆಲವರಂತಾರೆ ದೇವಸ್ಥಾನದಲ್ಲಿ ಪೂಜೆ ಇದ್ದರೆ ಅದು ಲಿವಿಂಗ್ ಟೆಂಪಲ್ ಅಂತ ಕರೀತಾರೆ, ಪೂಜೆ ಇಲ್ದಿದ್ರೆ ಮಾನ್ಯುಮೆಂಟ್ ಅಂತ ಕರೀತಾರೆ. ಹೀಗೆ ಅಲ್ಲಿ ಎಲ್ಲ ರೀತಿಯೂ ಇದೆ. ಅಂದರೆ ಟೋಟಲಾಗಿ ನಾವು ತಗೊಂಡಾಗ ಪರಂಪರೆಯಲ್ಲಿ ನಮಗೆ ಕಲ್ಚರಲ್ ಹೆರಿಟೇಜ್ ಅಂದರೆ ಸಾಂಸ್ಕೃತಿಕ ಪರಂಪರೆ. ಈ ಸಾಂಸ್ಕೃತಿಕ ಪರಂಪರೆಯಲ್ಲೂ ಎರಡು ವಿಧ ಇದೆ. ಒಂದು ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ಕರಿತೀವಿ. ಅಂದರೆ ಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂದರೆ ನಮ್ಮ ಸ್ಪರ್ಶಕ್ಕೆ ನಿಲುಕುವಂತಹ ಪರಂಪರೆ. ಅದರಲ್ಲಿ ಕಟ್ಟಡಗಳು ಭಾಳ ಮುಖ್ಯವಾಗಿ ಬರ್ತಕ್ಕಂಥದ್ದು. ಕಟ್ಟಡಗಳು ಅದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಅಂದರೆ ಸ್ಪರ್ಶಕ್ಕೆ ನಿಲುಕದೇ ಇರೋದು, ಆದರೆ ನಮ್ಮ ಕಣ್ಮುಂದೆ ಇರುತ್ತೆ. ಉದಾಹರಣೆಗೆ ಹಬ್ಬಗಳು, ಹರಿದಿನಗಳು, ಜಾನಪದ ನೃತ್ಯ, ಜಾನಪದ ಸಂಗೀತ, ಅಥವಾ ಅನೇಕ ನೃತ್ಯಗಳು, ಅನೇಕ ಚಿತ್ರಕಲೆಗಳು, ರಂಗೋಲಿನೂ ಸಹ ನಾವು ಈ ಪರಂಪರೆಗೆ ಕರಿತೀವಿ. ಇದು ಕಲ್ಚರಲ್ ಹೆರಿಟೇಜೇ. ಆದರೆ ಇಂಟ್ಯಾಂಜಿಬಲ್, ನಮ್ಮ ಮನೆಗೆ ತೊಗೊಂಡು ಹೋಗೋಕ್ಕಾಗಲ್ಲ. ರಂಗೋಲಿ ಅಲ್ಲಿ ಯಾರೋ ನೋಡಿದ್ರೆ ನೋಡಿ ಸಂತೋಷ ಪಡಬೇಕಷ್ಟೆ. ಅದು ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್. ಅದನ್ನು ಕನ್ನಡದಲ್ಲಿ ಸ್ಪರ್ಶಕ್ಕೆ ನಿಲುಕದಿರ್ತಕ್ಕಂಥ